ನಾವು ಯಾರೂ ಕೂಡ ಸಮುದಾಯದೊಂದಿಗೆ ಈ ನಗರಸಭೆಯ ಅಧ್ಯಕ್ಷರ ಒಂದು ವಿಚಾರದಲ್ಲಿ ಆಗಿರ್ತಕ್ಕಂಥ ಗೊಂದಲಗಳನ್ನು ಬೆರೆಸಿರಲಿಲ್ಲ. ನಮ್ಮ ಸಮುದಾಯ ಯಾವತ್ತೂ ಈ ನಮ್ಮದೇ ಸಮುದಾಯದ ಅಜಯ್ ಕುಮಾರ್ ಅವರ ಪರವಾಗಿ ಸಮುದಾಯ ಅಂತ ಹೇಳ್ಕೊಂಡು ಎಲ್ಲೂ ಕೂಡ ನಾವು ಪತ್ರಿಕಾಗೋಷ್ಠಿ ಮಾಡಿಲ್ಲ, ಸ್ಟ್ರೈಕನ್ನು ಮಾಡಿಲ್ಲ, ಬೆಂಬಲಿಸಿ ಎಲ್ಲೂ ಸಹ ಹೋರಾಟಗಳನ್ನ ಸಹ ಮಾಡಿಲ್ಲ. ಇದಕ್ಕೆ ಕಾರಣ ಯಾವುದೇ ಒಬ್ಬ ವ್ಯಕ್ತಿ ತನ್ನ ರಾಜಕೀಯ ಸ್ವಾರ್ಥಕ್ಕೋಸ್ಕರ ತನ್ನ ಸಮುದಾಯವನ್ನು ಬಳಸ್ಕೊಳ್ಳೋದು ಬಹಳ ದೊಡ್ಡ ತಪ್ಪು. ಅಂಥ ತಪ್ಪು ಅಜಯ್ ಕುಮಾರ್ ಮಾಡಿಲ್ಲ. ಅದೊಂದಕ್ಕೆ ನಮಗೆ ಭಾಳ ಖುಷಿ ಇದೆ. ಆದರೆ ಏನು ಮಿಸ್ಟರ್ ಅಂಜನಪ್ಪ ಅವರು ಒಂದು ಪ್ರೆಸ್ ಮೀಟಲ್ಲಿ ಇವತ್ತು ನೋಡ್ತೀನಿ ವಿಡಿಯೋ, ನಾನು ಇವತ್ತು ವಿಡಿಯೋದಲ್ಲಿ ಹೇಳ್ತಾರೆ ಅವರು ಅಜಯ್ ಕುಮಾರ್ ಹಿಂದೆ ಅವನದೇ ಸಮುದಾಯ ಇಲ್ಲ ಅಂತ. ಹಾಗಾದರೆ ಅಜಯ್ ಕುಮಾರ್ ಹಿಂದೆ ಆ ಸಮುದಾಯ ಇಲ್ಲ ಅಂತ ಹೇಳಿ ಆ ಸಮುದಾಯದವರು ಯಾರಾದರೂ ನಿನಗೆ ಬಾಂಡು ಪೇಪರಲ್ಲಿ ಬರ್ಕೊಟ್ಟಿದ್ದಾರಾ ಅಥವಾ ಎಲ್ಲರೂ ನಿನಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರಾ? ಆ ಸಮುದಾಯದ ಪರವಾಗಿ ಇಡೀ ಯಾರೂ ಸಮುದಾಯದಲ್ಲೇ ಇಲ್ಲ ಅಂತ ನೀವು ಯಾವಾಗ ಹೇಳ್ತೀರಾ ಆವಾಗ ಖಂಡಿತವಾಗ್ಲೂ ನೀವು ಸಮುದಾಯವನ್ನು ನಿಮ್ಮ ಚರ್ಚೆಗೆ, ನಿಮ್ಮ ರಾಜಕೀಯದ ಮೇಲಾಟಕ್ಕೆ ನೀವೇ ಎಳೆದಿರೋದು, ಅಜಯ್ ಅಲ್ಲ. ಆ ಒಂದು ಉದ್ದೇಶಕ್ಕೆ ನಾವು ನಮ್ಮ ಸಮುದಾಯದವರು ಖಂಡಿತವಾಗ್ಲೂ ಕೂಡ ಆ ವಿಡಿಯೋ ನೋಡ್ಕೊಂಬಂದಿರೋದು ನಾವೆಲ್ಲ. ಅಜಯ್ ಕುಮಾರ್ ಹೇಳಿಲ್ಲ. ಅಜಯ್ ಕುಮಾರ್ ಹೇಳಿದ್ರೆ ನಮ್ಮ ಶಿರಾ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯನೂ ಬಂದು ನಿಲ್ಲುತ್ತೆ ಅನ್ನೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ರಾಜಕೀಯ ಏನೇ ಇದ್ದರೂ ನಿಮ್ಮ ಸದಸ್ಯರ ಮಧ್ಯೆನೇ ಇರಲಿ, ಅದಕ್ಕೆ ಸಮುದಾಯವನ್ನು ಬೆರೆಸ್ತಕ್ಕಂಥ ಪ್ರಯತ್ನವನ್ನು ದಯವಿಟ್ಟು ಮಾಡಬೇಡಿ. ಆಮೇಲೆ ಹೇಳ್ತಾ ಹೋಗ್ತೀರಾ. ಈಗ ತಾನೇ ಮೇಡಮ್ ಅವ್ರು ಬಂದರು, ಮಾಧ್ಯಮಗೋಷ್ಠಿ ಮಧ್ಯದಲ್ಲೇ ಬಂದು ಮಾತಾಡ್ಬಿಟ್ರು. ಹೌದು, ಅವ್ರು ಪ್ರಶ್ನೆ ಕೇಳಿದ್ರೆ ತಪ್ಪಿಲ್ಲ. ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಈ ಥರ ಅಂದೇ ನೀವು ಬಿಡ್ತಿದ್ರಾ ಅಂತ ಕೇಳಿದ್ರು. ನಮ್ಮ ಆನ್ಸರ್ನ ಅವ್ರು ಕೇಳಬೇಕಾಯ್ತು, ಕೇಳದೆ ಹೋಗ್ಬಿಟ್ಟಿದ್ದಾರೆ. ಆದರೂ ಆನ್ಸರ್ ಹೇಳ್ತೀನಿ, ನಿಮ್ಮ ಮೀಡಿಯಾ ಮುಖಾಂತರ ಅವ್ರು ಕೇಳಿಸ್ಕೊಳ್ಳಿ. ಹೌದು ಮೇಡಮ್, ಯಾವುದೇ ಒಂದು ಹೆಣ್ಣುಮಗುವಿಗೆ ಅಪಮಾನ ಮಾಡ್ತಕ್ಕಂಥದ್ದನ್ನು ನಮ್ಮ ಸಮುದಾಯ ಅಲ್ಲ, ಇಡೀ ಜಗತ್ತಲ್ಲೇ ಯಾರೂ ಕೂಡ ಅದನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಸಾಧ್ಯವೂ ಇಲ್ಲ, ನಾವು ಸಮರ್ಥಿಸ್ಕೊಳ್ಳಲ್ಲ. ಯಾರಾದರೂ ನಿಮಗೆ ಅವಮಾನ ಮಾಡಿದರೆ, ನಿಮ್ಮನ್ನು ಅವಹೇಳನಕಾರಿಯಾಗಿ ಮಾತಾಡಿದರೆ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ. ನಾವು ಅದನ್ನು ಸಮರ್ಥಿಸ್ಕೊಳ್ಳಲ್ಲ. ನಮ್ಮ ಸಮುದಾಯದವರಾಗಿರಲಿ ಬೇರೆಯವರಾಗಿರಲಿ ನಾವು ಸಮರ್ಥಿಸ್ಕೊಳ್ಳಲ್ಲ. ಆದರೆ ನೀವು ಮಾತಾಡಿರ್ತಕ್ಕಂಥದ್ದು ಮತ್ತು ಅಂಜನಪ್ಪರವರು ಮಾತಾಡಿರ್ತಕ್ಕಂಥದ್ದು ಎಲ್ಲ ಮೀಡಿಯಾಗಳಲ್ಲೂ ಬಂದಿದೆ. ಏನು ಹೇಳ್ತೀರಾ? ಸೂಳೆ ಮಗನೇ, ಬೋಳಿ ಮಗನೇ ಅನ್ನೋ ಪದಗಳನ್ನು ಬಳಸಿ ಅಜಯ್ ಕುಮಾರನ್ನು ಬೈತೀರಾ. ನಾವು ಅಂಜನಪ್ಪ ಅವರ ಪ್ರೆಸ್ ಮೀಟನ್ನು ನೋಡ್ಕೊಂಡು ನಾವು ವಿಡಿಯೋ ನೋಡಿದ್ದೀವಿ, ಕೂಲಂಕುಷವಾಗ ವಿಡಿಯೋ ನೋಡಿದ್ದೀವಿ. ಅಲ್ಲಿ ಸೂಳೆ ಮಗ, ಬೋಳಿ ಮಗ ಅಂತ ನೀವು ಅಲ್ಲಿ ಮಾತಾಡ್ತೀರಾ ಅಂದಾಗ ಆ ಪದಗಳು ಮತ್ತೊಂದು ಹೆಣ್ಣಿಗೆ ಅಪ್ಲೈ ಆಗಲ್ವಾ? ಆ ಹೆಣ್ಣಿಗೆ ನೀವು ಮಾಡಿದಂತಹ ಅಪಮಾನ ಅಲ್ವಾ ಅದು? ಅಜಯ್ ಕುಮಾರ್ ತಾಯಿಗೆ ಮಾಡಿದ ಅಪಮಾನ ಅಲ್ವಾ? ಹಾಗಾದರೆ ನೀವು ಮಾಡಿದ್ದು ಸರಿನಾ ಅಲ್ಲವರ? ಇದಕ್ಕೆ ದಯವಿಟ್ಟು ನೀವು ಉತ್ತರ ಕೊಡಬೇಕಾಗುತ್ತೆ. ಮೊದಲನೇದಾಗಿ ನಿಮ್ಮ ಬಾಯಿಂದ ಬಂದಿರತಕ್ಕಂಥ ಈ ಪದಗಳಿಗೆ ನೀವು ಕ್ಷಮೆಯನ್ನು ಕೋರಬೇಕು. ಆ ಹೆಣ್ಣು ಅಂತಕ್ಕಂಥದ್ದು ನೀವು ಒಬ್ಬರೇ ಹೆಣ್ಣಲ್ಲ, ಆಕೆನೂ ಹೆಣ್ಣಿದ್ದಾರೆ. ಗೌರವಾನ್ವಿತವಾಗಿ ಇದೇ ನಗರಸಭೆಯಲ್ಲಿ ಅಧ್ಯಕ್ಷ ಆಗಿದ್ದಂಥವರು ನೀವು ಆ ಪದವನ್ನು ಬಳಕೆ ಮಾಡಬೇಕಾದ್ರೆ ನಿಮಗೆ ಮನಸ್ಸಲ್ಲಿ ಇರಬೇಕಿತ್ತು. ಅದು ಒಂದು ಹೆಣ್ಣಿನ ಬಗ್ಗೆ ಗೌರವ ಅವಾಗ ತಿರಬೇಕಾಯಿತು. ಮಾತಾಡ್ಬಿಟ್ಟಿದ್ದೀರಾ. ಇವತ್ತು ನೀವು ಮಾತ್ರ ಹೆಣ್ಣು, ನಿಮಗೆ ಮಾತ್ರ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಸಮುದಾಯದ ಸಭೆ ನಡೀತಿದೆ, ಇಷ್ಟು ಮೀಡಿಯಾದವರಿದ್ದಾರೆ, ಇವ್ರ ಮುಂದೆನೇ ನಾವು ಮಾತಾಡಿದ್ದೀವಿ. ಯಾವುದೇ ಒಂದು ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಗೋಜಿಗೆ ಯಾರೂ ಹೋಗಿಲ್ಲ ನಾವು, ಅಥವಾ ಆಕೆಯನ್ನು ಏನಾದರೂ ಬೇರೆ ಪದಗಳಿಂದ ನಾವು ಮಾತಾಡಿಲ್ಲ, ಅಥವಾ ಯಾರಾದರೂ ಮಾತಾಡಿದರೆ ಅವರನ್ನು ಸಮರ್ಥಿಸ್ಕೊಂಡಿಲ್ಲ. ಹಾಗಾಗಿ ಈ ಸಭೆ ಅಥವಾ ಈ ಪತ್ರಿಕಾಗೋಷ್ಠಿ ಯಶಸ್ವಿ ಆಗೋದಕ್ಕೆ ಬಿಡಬೇಕಾಗಿತ್ತು. ಅದು ಅವ್ರು ಮಾಡಿರ್ತಕ್ಕಂಥ ಪ್ರಮಾದ ಅಂತ ನಾವಾದರೂ ಭಾವಿಸ್ತೀವಿ. ಮತ್ತು ಇನ್ನೊಂದು, ಸಮುದಾಯಗಳಲ್ಲಿ ತಮ್ಮದೇ ಅಂತ ಕುಲಕಸಬುಗಳು ಇರ್ತವೆ. ಅಂಜನಪ್ಪರು ಹೇಳ್ತಾರೆ, ನಾವು ಬಂಡೆ ಹೊಡೆಯೋರು, ದಮ್ಮು ತಾಕತ್ತಿದೆ ನಮಗೆ ಅಂತ ಹೇಳಿದ್ರೆ, ಸ್ವಾಮಿ ನಮಗೂ ಕುಲಕಸಬಿದೆ, ತಿಳ್ಕೊಳ್ಳಿ ಒಂದು ಸಲ, ನಮಗೂ ಒಂದು ಕುಲಕಸಬಿದೆ. ಹಾಗಂತ ಹೇಳ್ಬಿಟ್ಟು ನೀವು ಹೇಳಿದ್ರಿ ಅಂತ ಹೇಳ್ಬಿಟ್ಟು ನಾವು ಕುಲಗಳ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಹೋಗಲ್ಲ. ಖಂಡಿತವಾಗ್ಲೂ ನಿಮ್ಮ ಬಗ್ಗೆ, ನಾನು ನಿಮ್ಮ ಸಮುದಾಯದ ಬಗ್ಗೆ ಮಾತಾಡಲ್ಲ. ಯಾಕಂದರೆ ನಿಮ್ಮ ಸಮುದಾಯದ ಎಷ್ಟೋ ಜನ ನಿಮ್ಮ ವಿರುದ್ಧನೂ ಇದ್ದಾರೆ, ನಮ್ಮ ಪರವಾಗೂ ಇದ್ದಾರೆ. ನಾವು ನಿಮ್ಮ ಸಮುದಾಯದ ಬಗ್ಗೆ ಮಾತಾಡಲ್ಲ. ನೀವು ಒಬ್ಬರೇ ನಮ್ಮ ಸಮುದಾಯದ ಬಗ್ಗೆ ಮಾತಾಡಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀವಿ, ನಿಮ್ಮ ದಮ್ಮು ತಾಕತ್ತುಗಳಿಗೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮ್ಮ ನಾಯಕ ಜನಾಂಗಕ್ಕಿದೆ. ನೀವು ಇದೇ ರೀತಿ ಏನಾರು ಮುಂದುವರೆದ್ರೆ, ಜನಾಂಗ ಮುಂದಕ್ಕೆ ತಂದರೆ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ ಹೋರಾಟ ಮಾಡೋದಕ್ಕೂ ನಾವು ರೆಡಿ ಇದ್ದೀವಿ. ಇದಕ್ಕಿಂತ ಮುಂಚೆ ಇದೇ ಅಜಯ್ ಕುಮಾರ್ ಅವ್ರಿಗೆ ನಮ್ಮ ಜಿಲ್ಲೆಯಿಂದ ಅದೆಷ್ಟೋ ಜನ ನಮ್ಮ ಸಮುದಾಯದವ್ರು ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ಬಗ್ಗೆ ಈ ಥರ ಎಲ್ಲ ಆಗಿದೆ, ನಾವೆಲ್ಲ ಹೋರಾಟಕ್ಕೆ ಬರ್ತೀವಿ ಅಂತಾರೆ. ಅವನು ಆ ಮನುಷ್ಯ ಒಂದೇ ಮಾತು ಹೇಳ್ತಾನೆ, ಇದು ಜನಾಂಗದ ಗಲಾಟೆ ಎಲ್ಲಪ್ಪ, ನಗರಸಭೆಯಲ್ಲಿ ಅಧ್ಯಕ್ಷ ಗಲಾಟೆ, ನೀವೆಲ್ಲ ಏನಕ್ಕೆ ಬರ್ತೀರಾ ಅಂತೇಳಿ ತಡೆದಿದ್ದಾನೆ. ಅವನು ತರದೇ ಇರೋ ಜಾತಿ ನೀವು ತಂದಿದ್ದೀರಾ, ದಯವಿಟ್ಟು ಇದನ್ನು ಇಲ್ಲಿಗೆ ಬಿಡಬೇಕು. ಏನೇನು ಕಾನೂನು ಹೋರಾಟಗಳನ್ನ ಮಾಡ್ಕೊಳ್ಳಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ನಾವು ಯಾರು ಕೂಡ ಕಾನೂನಿಗೆ ದೊಡ್ಡವ್ರು ಯಾರೂ ಅಲ್ಲ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ. ಇವತ್ತೇ ಕೊನೆ ಮಾಡಿ ದಯವಿಟ್ಟು ಸಮುದಾಯವನ್ನು ನಿಮ್ಮ ಗಲಾಟೆ ಮಧ್ಯೆ ಎಳ್ತಾ ಇರತಕ್ಕಂಥ ಕೆಲಸ ಮಾಡಿಬಿಡಿ. ಇದನ್ನು ಮತ್ತೆ ಏನಾದ್ರು ಸಮುದಾಯವನ್ನು ಎಳೆದಿತ್ತಂದರೆ ಖಂಡಿತವಾಗಿ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ನಮ್ಮ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್.